ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಒಂದು ನಗರದಲ್ಲಿ ಸ್ಕೈಡೆಕ್ ಅಥವಾ ಅಬ್ಸರ್ವೇಷನ್ ಡೆಕ್ ಅಂದ್ರೆ ಕನ್ನಡದಲ್ಲಿ ಇದನ್ನು ವೀಕ್ಷಣಾ ಗೋಪುರ ಎನ್ನಬಹುದು. ಈ ತರಹದ ಕಟ್ಟಡವನ್ನು ಕಟ್ಟುವ ಮುಖ್ಯ ಉದ್ದೇಶ ಮನೋರಂಜನೆಗೆ. ಎತ್ತರದ ಗೋಪುರದಲ್ಲಿ ನಿಂತು ನಗರದ ಸೌಂದರ್ಯವನ್ನು ವೀಕ್ಷಿಸುವುದು ಬಹಳ ಜನರಿಗೆ ಮನೋರಂಜನೆ ಮತ್ತು ಅಷ್ಟು ಎತ್ತರದಲ್ಲಿ ನಿಲ್ಲುವುದು ಒಂದು ರೋಮಾಂಚಕ ಅನುಭವ. ಈ ತರದ ಒಂದು ಸ್ಕೈಡೆಕ್ ನಿರ್ಮಿಸುವುದರಿಂದ ಆ ನಗರದ ಪ್ರವಾಸೋದ್ಯಮಕ್ಕೆ ಆಕರ್ಷಣೆ ಹೆಚ್ಚಾಗುತ್ತದೆ. ದೇಶದೆಲ್ಲೆಡೆಯಿಂದ ಜನರು ಇದರ ವೀಕ್ಷಣೆಗೆ ಬರುತ್ತಾರೆ ಮತ್ತು ಆ ನಗರಕ್ಕೆ ಒಂದು ಬ್ರ್ಯಾಂಡ್ ಇಮೇಜ್ ನಿರ್ಮಾಣ ಆದಂತಾಗುತ್ತದೆ. ಹೋದ ವರ್ಷ 2023ರ ಅಕ್ಟೋಬರ್ನಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ದೇಶದಲ್ಲೇ ಅತಿ ಎತ್ತರವಾದ ಒಂದು ಸ್ಕೈಡೆಕ್ ಅನ್ನು ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿಸುವುದಾಗಿ ಪ್ರಸ್ತಾಪಿಸಿದ್ರು. ಮುಂದೆ 2024ರ ಬಜೆಟ್ ಭಾಷಣದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಿಸಿ ಅವುಗಳ ಜೊತೆ ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಇಮೇಜ್ ಅನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬಲ್ಲ ಬೆಂಗಳೂರನ್ನು ವಿಶ್ವ ದರ್ಜೆಯ ನಗರವಾಗಿ ಅಭಿವೃದ್ಧಿಪಡಿಸಲು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ರೂಪಿಸುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ 250 ಮೀಟರ್ ಎತ್ತರದ ಸ್ಕೈಡೆಕ್ ಅನ್ನು ನಿರ್ಮಿಸುವುದಾಗಿ ಘೋಷಿಸಿದರು. ಈ ತರದ ಒಂದು ನಗರದಲ್ಲಿ ಸ್ಕೈಡೆಕ್ ತರದ ಕಟ್ಟಡವನ್ನು ನಿರ್ಮಿಸುವುದು ಪ್ರಾರಂಭ ಆಗಿದ್ದು 1 ಶತಮಾನಕ್ಕೂ ಹಿಂದೆ ಅಮೆರಿಕ ದೇಶದಲ್ಲಿ 1885ರಲ್ಲಿ 152.3 ಮೀಟರ್ ಎತ್ತರದ ವಾಷಿಂಗ್ಟನ್ ಮಾನ್ಯುಮೆಂಟ್ ನಿರ್ಮಿಸಿದರು. ಅವರನ್ನು ಹಿಂದಿಕ್ಕಲು 1889ರಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ ನಲ್ಲಿ 275 ಮೀಟರ್ ಎತ್ತರದ ಐಫಿಲ್ ಟವರ್ ನಿರ್ಮಿಸಿದರು. ಅದೇ ರೀತಿಯಲ್ಲಿ ಮುಂದೆ ಒಂದು ದೇಶದಲ್ಲಿ ನಿರ್ಮಾಣ ಆದ ಎತ್ತರದ ಕಟ್ಟಡವನ್ನು ಮೀರಿಸುವ ಇನ್ನೂ ಹೆಚ್ಚು ಎತ್ತರದ ಕಟ್ಟಡ ಕಟ್ಟುವ ಪೈಪೋಟಿ ನಡೆಯುತ್ತಲೇ ಬಂದಿದೆ. ಈಗ ಪ್ರಸ್ತುತ ಸೌದಿ ಅರೇಬಿಯಾ ದೇಶದ ಜದ್ದಾದಲ್ಲಿ 637 ಮೀಟರ್ ಎತ್ತರಕ್ಕೆ ನಿರ್ಮಾಣ ಆಗಿರುವ ಸ್ಕೈಡೆಕ್ ಪ್ರಪಂಚದ ಅತಿ ಎತ್ತರದ ಅಬ್ಸರ್ವೇಷನ್ ಡೆಕ್ ಆಗಿದೆ. ನಮ್ಮ ದೇಶದಲ್ಲಿ ಸ್ಕೈಡೆಕ್ ತರದ ಕಟ್ಟಡವನ್ನು ನಿರ್ಮಿಸುವುದು ವಿದೇಶಗಳಲ್ಲಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆಯೇ 11ನೇ ಶತಮಾನದಲ್ಲಿಯೇ ಕುತುಬ್ ಮಿನಾರ್ ಅನ್ನು 72 ಮೀಟರ್ ಎತ್ತರಕ್ಕೆ ವೀಕ್ಷಣಾ ಗೋಪುರವನ್ನಾಗಿ ನಿರ್ಮಿಸಲಾಯಿತು. ಈಗ ನಮ್ಮ ಕರ್ನಾಟಕ ಸರ್ಕಾರ ಹಿಂದೆ ಘೋಷಣೆ ಮಾಡಿದ್ದ ಸ್ಕೈಡೆಕ್ ನಿರ್ಮಾಣಕ್ಕೆ ಕರ್ನಾಟಕ ಸ್ಟೇಟ್ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನು 2024ರ ಆಗಸ್ಟ್ ನಲ್ಲಿ ಕೊಟ್ಟಿದೆ. 250 ಮೀಟರ್ ಎತ್ತರಕ್ಕೆ ನಿರ್ಮಾಣ ಆಗುವ ಸ್ಕೈಡೆಕ್ ನಿರ್ಮಾಣಕ್ಕೆ 500 ಕೋಟಿ ವೆಚ್ಚ ಮಾಡುವುದಾಗಿ ತಿಳಿಸಿದೆ. ಹಿಂದೆ ನಮ್ಮ ರಾಜ್ಯ ಸರ್ಕಾರ ಈ ಸ್ಕೈಡೆಕ್ ಅನ್ನು ಬೆಂಗಳೂರಿನ ಮಧ್ಯಭಾಗದಲ್ಲಿ ನಿರ್ಮಿಸುವ ಉದ್ದೇಶ ವ್ಯಕ್ತಪಡಿಸಿತ್ತು. ಆದ್ರೆ ಬೆಂಗಳೂರಿನ ಮಧ್ಯದಲ್ಲಿ 25 ಎಕರೆಯಷ್ಟು ದೊಡ್ಡ ಜಾಗ ಸಿಗುವುದು ಕಷ್ಟ ಮತ್ತು ಬೆಂಗಳೂರಿನಲ್ಲಿ ಮಿಲಿಟರಿ ಮತ್ತು ಡಿಫೆನ್ಸ್ಗೆ ಸೇರಿದ ಏರಿಯಾ ಹೆಚ್ಚು ಬೆಂಗಳೂರಿನ ಮಧ್ಯದಲ್ಲಿಯೇ ಇರುವ ಕಾರಣ ಈ ತರದ ಎತ್ತರದ ಕಟ್ಟಡವು ಬೆಂಗಳೂರಿನ ಮಧ್ಯದಲ್ಲಿ ಬರುವುದು ಮುಂದೆ ತೊಂದರೆ ಆಗಬಹುದು ಎಂಬ ಉದ್ದೇಶದಿಂದ ಈಗ ಈ ಕಟ್ಟಡವನ್ನು ನೈಸ್ ರಸ್ತೆ ಬಳಿ ಬೆಂಗಳೂರಿನ ಮಧ್ಯಭಾಗದಿಂದ ಹೊರಗೆ ನಿರ್ಮಿಸುವ ಘೋಷಣೆ ಮಾಡಿದೆ. ನೈಸ್ ರಸ್ತೆಯಲ್ಲಿ ಈ ಸ್ಕೈಡೆಕ್ ಅನ್ನು ನಿರ್ಮಿಸುವುದು ಅಧಿಕಾರದಲ್ಲಿರುವ ಸರ್ಕಾರ ಮತ್ತು ವಿರೋಧ ಪಕ್ಷ ಎರಡರ ಒಪ್ಪಿಗೆಯೂ ಇದೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನೈಸ್ ಸಂಸ್ಥೆ ಕರ್ನಾಟಕ ಸರ್ಕಾರಕ್ಕೆ 200 ಎಕರೆ ಜಾಗವನ್ನು ಹಿಂದಿರುಗಿಸಬೇಕಿರುವ ಕಾರಣ ಜಾಗದ ಲಭ್ಯತೆಯೂ ಇಲ್ಲಿದೆ. ಜೊತೆಗೆ ಈ ಭಾಗಕ್ಕೆ ಕನೆಕ್ಟಿವಿಟಿ ಉತ್ತಮವಾಗಿದ್ದು ಈ ಜಾಗಕ್ಕೆ ಟೂರಿಸ್ಟ್ಗಳು ಬರುವುದಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ. ಮುಂದೆ ಮೈಸೂರು ಮತ್ತು ಮಡಿಕೇರಿ ಕಡೆಗೆ ಪ್ರವಾಸ ಹೋಗುವವರು ಸಹ ಈಗ ನಿರ್ಮಾಣ ಆಗುವ ಸ್ಕೈಡೆಕ್ಗೆ ಬಂದು ಹೋಗಬಹುದಾಗಿದೆ. ಮುಂದೆ ಬೆಂಗಳೂರು ಪೆರಿಫೆರಿಯಲ್ ರಸ್ತೆ ನಿರ್ಮಾಣ ಆದರೆ ಬೆಂಗಳೂರಿನ ಎಲ್ಲಾ ಕಡೆಗಳಿಂದ ಈ ಭಾಗಕ್ಕೆ ಉತ್ತಮ ಕನೆಕ್ಟಿವಿಟಿ ಸಿಗುವುದರಿಂದ ಈ ಜಾಗ ಎಲ್ಲಾ ಕಾರಣಗಳಿಂದಲೂ ಉತ್ತಮವಾಗಿದೆ. ಮುಂದೆ ಬೆಂಗಳೂರಿನ 2ನೇ ಏರ್ಪೋರ್ಟ್ ನಿರ್ಮಾಣವನ್ನು ಸಹ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಸ್ಕೈಡೆಕ್ ಅನ್ನು ನಿರ್ಮಿಸಲಾಗುತ್ತಿದೆ. ಹೊಸದಾಗಿ ನಿರ್ಮಾಣ ಆಗುವ ಏರ್ಪೋರ್ಟ್ ನಿಂದ ಕನಿಷ್ಠ 20 ಕಿಲೋಮೀಟರ್ ದೂರದಲ್ಲಿ ಈ ಸ್ಕೈಡೆಕ್ ಕಟ್ಟಡವನ್ನು ಕಟ್ಟಬೇಕಾಗಿದೆ. ಎತ್ತರವಾದ ಈ ಕಟ್ಟಡವು ಏರೋಪ್ಲೇನ್ಗಳು ಇಳಿಯುವುದಕ್ಕೆ ಮತ್ತು ಹಾರಾಟ ಮಾಡುವುದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಮುಂದೆ ನಿರ್ಮಾಣ ಆಗುವ ಸ್ಕೈಡೆಕ್ಕಿನ ಆಕರ್ಷಣೆ ಹೆಚ್ಚಿಸಲು ಈ ಕಟ್ಟಡದ ಸುತ್ತಲಿನ ಜಾಗದಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್, ವ್ಯಾಪಾರದ ಮಳಿಗೆಗಳು, ಫುಡ್ ಕೋರ್ಟ್, ಮಕ್ಕಳಿಗೆ ಆಟವಾಡುವ ಪ್ಲೇ ಏರಿಯಾ ಮತ್ತು ಇನ್ನು ಹಲವಾರು ಅಮ್ಯುನಿಟೀಸ್ ಗಳನ್ನು ನಿರ್ಮಿಸಲಾಗುವುದು ಹೆಚ್ಚು ಟೂರಿಸ್ಟ್ ಗಳನ್ನು ಆಕರ್ಷಿಸುವುದಕ್ಕೆ. ಮುಂದೆ ನಿರ್ಮಾಣ ಆಗುವ ಈ ಸ್ಕೈಡೆಕ್ ನಮ್ಮ ದೇಶದಲ್ಲೇ ಅತಿ ಎತ್ತರದ ಸ್ಕೈಡೆಕ್ ಎನ್ನುವ ಹೆಗ್ಗಳಿಕೆ ಪಡೆಯುವುದರ ಜೊತೆಗೆ ಸೌತ್ ಏಷ್ಯಾ ಖಂಡದ ಅತಿ ಎತ್ತರದ ಸ್ಕೈಡೆಕ್ ಇದಾಗಲಿದೆ. ಮುಂದೆ ಈ ಜಾಗಕ್ಕೆ ಮೆಟ್ರೋ ಕನೆಕ್ಟಿವಿಟಿ ನಿರ್ಮಿಸುವ ಉದ್ದೇಶ ಕೂಡ ಸರ್ಕಾರ ವ್ಯಕ್ತಪಡಿಸಿದೆ. ಮುಂದೆ ಈ ಕಟ್ಟಡದ ನಿರ್ಮಾಣ ಎಂದು ಪ್ರಾರಂಭ ಆಗುತ್ತದೆ, ಇದನ್ನು ಯಾವ ಸಂಸ್ಥೆ ಕಟ್ಟುತ್ತದೆ ಮತ್ತು ಇದನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸುತ್ತಿದೆ, ಈ ತರದ 10 ಹಲವಾರು ವಿವರಗಳನ್ನು ಮುಂದೆ ಸರ್ಕಾರ ಘೋಷಿಸಬೇಕಾಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನು ವಿಶ್ವ ದರ್ಜೆಗೆ ಏರಿಸುವ ಈ ತರದ ಕಾರ್ಯಕ್ರಮವನ್ನು ಘೋಷಿಸಿರುವುದು ಸಂತೋಷ. ಆದ್ರೆ ಬಹಳ ನಿಧಾನಗತಿಯಿಂದ ಸಾಗುತ್ತಿರುವ ಬೆಂಗಳೂರಿನ ಕೆಲವು ಕಾಮಗಾರಿಗಳಿಗೆ ಇನ್ನು ಹೆಚ್ಚು ವೇಗ ತರಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದ್ದೇ ಆಗಿದೆ.
ಯಶವಂತಪುರದ ಸರ್ಕಲ್ ಬಳಿಯ ರೈಲ್ವೆ ಫ್ಲೈಓವರ್, ಯಲಂಕ ಬಳಿಯ ಫ್ಲೈಓವರ್, ಈ ತರದ ಕೆಲಸಗಳು ವರ್ಷಗಳಿಂದ ನಿಂತು ಹೋಗಿವೆ. ಇದಕ್ಕೆ ಸರ್ಕಾರ ಗಮನ ಹರಿಸಿ ಈ ಕಾಮಗಾರಿಗಳು ಪೂರ್ಣವಾಗುವಂತೆ ಕಾರ್ಯರೂಪಿಸಬೇಕು. ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಸುಧಾರಣೆ ಆದರೆ ನಮ್ಮ ಬೆಂಗಳೂರಿನ ಬೆಳೆಯುವ ವೇಗ ತಾನಾಗಿ ಹೆಚ್ಚುತ್ತದೆ ಮತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಇಮೇಜ್ ಇನ್ನೂ ಕೀರ್ತಿಮಾನವಾಗುತ್ತದೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡುತ್ತಿರುವ ಈ ತರದ ಹೊಸ ಹೂಡಿಕೆಗಳ ಸುತ್ತ ಉತ್ಪತ್ತಿ ಆಗುವ ಉದ್ಯೋಗಗಳು ಮತ್ತು ಹೂಡಿಕೆಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗುವ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ತೀರ್ಮಾನಗಳನ್ನು ಮಾಡಬೇಕು ಎಂದು ವಿನಂತಿಸುತ್ತಾ ನಾನು ನಾರಾಯಣ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.